ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಕೂಲ್ ಆಗಿರುವಂಥ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಐಸ್ ಕ್ರೀಮ್ ಆಯಿತು, ಈಗ ಅದೇ ಥರ ಐಸ್ ಕ್ರೀಮ್ ಅಷ್ಟೇ ಕೂಲ್ ಆಗಿರುವಂತಹ ವಾಟರ್ ಮೆಲನ್ ಜೆಲ್ಲಿ ಮಾಡ್ತಾ ಇದ್ದೀನಿ. ನೋಡೋಕೆ ವಾಟರ್ ಮೆಲನ್ ಥರನೇ ಕಾಣಿಸ್ತಾ ಇದೆ, ಆದರೆ ಇದು ವಾಟರ್ ಮೆಲನ್ ಜೆಲ್ಲಿ. ತುಂಬ ರುಚಿಯಾಗಿರುತ್ತೆ. ನೋಡೋಕೆ ಎಷ್ಟು ಕ್ಯೂಟ್ ಆಗಿದೆಯೋ, ರುಚಿ ಕೂಡ ಅಷ್ಟೇ ಸೂಪರ್ ಆಗಿದೆ. ಮಕ್ಕಳಿಗೆ ಸ್ಪೆಷಲ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಬನ್ನಿ ಈಗ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಜೆಲ್ಲಿ ಮಾಡೋದಕ್ಕೆ ಬರೀ 3 ಇಂಗ್ರೀಡಿಯೆಂಟ್ಸ್ ಸಾಕು. ನಾನಿಲ್ಲಿ ಅರ್ಧ ವಾಟರ್ ಮೆಲನ್ ತೊಗೊಂಡಿದ್ದೀನಿ, ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತಿಲ್ಲಿ ನಾನು ಈ ಚೈನಾ ಗ್ರಾಸ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ಅಗರ್ ಅಗರ್ ಪೌಡರ್ ಅಂತ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ಈ ರೀತಿ ಎರಡರಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು. ನಾನು ತೊಗೊಂಡಿರೋ ಚೈನಾ ಗ್ರಾಸ್ ನೋಡಿ ಈ ರೀತಿ ಕಾಣಿಸುತ್ತೆ. ಇದನ್ನೆಲ್ಲ ಸ್ಮಾಲ್ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನ ನೆನೆಯಕ್ಕೆ ಇಟ್ಟಿರೋಣ. ಅದಾದ್ಮೇಲೆ ಒಂದ್ಸತಿ ಅದನ್ನ ತೊಳ್ಕೊಬೇಕಾಗುತ್ತೆ. ಅದಕ್ಕೊಂದು 10 ನಿಮಿಷ ಈ ರೀತಿ ನೆನೆಯಕ್ಕೆ ಇಟ್ಟರೆ ಸಾಕು. ಅಷ್ಟರಲ್ಲಿ ನಾವು ಈ ವಾಟರ್ ಮೆಲನ್ದು ಪಲ್ಪ್ ಇರುತ್ತಲ್ಲ, ಈ ರೀತಿ ಒಂದು ಸ್ಕೂಪರಿಂದ ಇಲ್ಲಾಂದರೆ ಒಂದು ಸ್ಪೂನಿಂದ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ನಾವು ಆ ಪಲ್ಪಿಂದ ಬರೀ ಜ್ಯೂಸ್ ಮಾತ್ರ ತೊಗೊಬೇಕಾಗುತ್ತೆ. ಈ ನಾವೀಗ ಬೌಲ್ ಯೂಸ್ ಮಾಡ್ತೀವಲ್ವಾ, ಈ ಬೌಲಲ್ಲೇ ನಾವು ಜೆಲ್ಲಿ ಮಾಡೋದು. ಸೊ ನಾವು ತೆಗೆದಿಟ್ಕೊಂಡಿರೋ ಪಲ್ಪ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೆ ಶುಗರ್ ನೋಡಿ ಹಾಕ್ಕೊಳ್ಳಿ. ತುಂಬ ಸ್ವೀಟ್ ಆಗಿತ್ತು ಹಣ್ಣು ಅಂದ್ಬಿಟ್ಟು ಬರೀ ನಾನೊಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಸಕ್ಕರೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ. ಈ ರೀತಿ ಅದ್ರದ್ದು ಜ್ಯೂಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಬಿಡಿ, ಯಾಕಂದರೆ ಸಣ್ಣ ಬೀಜ ಎಲ್ಲ ಇರುತ್ತಲ್ವ, ಅದೆಲ್ಲ ಸಿಗಬಾರ್ದು. ಈ ರೀತಿ ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಈಗ 10 ನಿಮಿಷ ಆಗಿದೆ, ಜೆಲ್ಲಿ ಕೂಡ ಚೆನ್ನಾಗಿ ನೆಂದಿದೆ. ಈ ಜೆಲ್ಲಿನ ಒಂದ್ಸತಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಸ್ಟವ್ ಆನ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಒಂದು ಸ್ವಲ್ಪ ಆಗೋಷ್ಟು ನೀರು, ಅಂದರೆ ಅದು ಮುಳುಗೋವರೆಗೂ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರಂತ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಸಕ್ಕರೆ ಹಾಕ್ಕೊಬೇಕು. ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು 3-4 ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ರೆ ಅದು ನಾವೀಗ ಬೆಳ್ಳ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಆಗುತ್ತೆ. ನೋಡಿ ಈಗ ಪರ್ಫೆಕ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದೀವಲ್ಲ ವಾಟರ್ ಮೆಲನ್ ಜ್ಯೂಸು, ಅದನ್ನು ಕೂಡ ಹಾಕ್ಕೊಳ್ಳೋಣ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 4ರಿಂದ 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನ. ನೋಡಿ ಈಗ ಒಂದು 5 ನಿಮಿಷ ಆಗಿದೆ. ನಾವು ಹಾಕಿರೋ ವಾಟರ್ ಮೆಲನ್ನು ಮತ್ತು ಚೈನಾ ಗ್ರಾಸ್ ಎಲ್ಲ ಚೆನ್ನಾಗಿ ಜೆಲ್ ಆಗಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಸ್ವಲ್ಪ ಕೂಲ್ ಆಗಕ್ಕೆ ಬಿಡೋಣ, ಅಂದರೆ ಒಂದು 2 ನಿಮಿಷ ಅಷ್ಟೇ. ತುಂಬ ತಣ್ಣಗಾಗಕ್ಕೆ ಬಿಟ್ಟರೆ ಆ ಬೌಲಲ್ಲಿ ಅದು ಸೆಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ವಾಟರ್ ಮೆಲನ್ ಬೌಲ್ ಥರ, ಅದಕ್ಕೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದಾದ್ಮೇಲೆ ಇದನ್ನ ಡೀಪ್ ಫ್ರೀಸರಲ್ಲಿ ಒಂದು 3 ಅವರ್ಸ್ ಇಟ್ಟಿರೋಣ, ಆಗ ನೀಟಾಗಿ ಸೆಟ್ ಆಗಿರುತ್ತೆ. ನೋಡಿ ಈಗ 4 ಅವರ್ಸ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡೋಕ್ಕೆ ಫುಲ್ ಕಲರ್ಫುಲ್ ಆಗಿದೆ. ಯಾವುದೇ ಫುಡ್ ಕಲರ್ ಉಪಯೋಗಿಸ್ತೀರಾ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೋದು. ಈಗ ಟ್ಯಾಪ್ ಮಾಡಿದ್ರೆ ಒಂಥರ ಜೆಲ್ಲಿ ಥರ ಫೀಲ್ ಆಗುತ್ತೆ. ಈಗ ನಾನು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಲ್ವ, ಅದನ್ನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಜಸ್ಟ್ ಇಲ್ಲಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಪ್ಲೇಟಲ್ಲಿ ಇರೋದನ್ನ. ಆ ವಾಟರ್ ಮೆಲನ್ ಬೌಲಲ್ಲಿ ಹಾಕಿದ್ದೀನಲ್ಲ, ಅದನ್ನ ಮಾತ್ರ ಸ್ವಲ್ಪ ವಾಟರ್ ಮೆಲನ್ ಥರ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಅದನ್ನ ಹಾಗೆ ಉದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಮಾಡೋಕ್ಕೆ, ಮಕ್ಳಿಗೆ ಇಷ್ಟಪಡಲಿ ಅಂತ ಅನ್ನೋದಕ್ಕೆ ಅದ್ರ ಸೀಡ್ಸ್ ಥರ ಕಾಣೋಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ, ಕಪ್ಪು ಎಳ್ಳು ಈ ರೀತಿ ಮೇಲೆ ಸ್ಪ್ರಿಂಕಲ್ ಮಾಡಿದ್ದೀನಿ. ಈ ಸಮ್ಮರಲ್ಲಿ ಹೋಮ್ ಮೇಡ್ ಫುಡ್ಸಲ್ಲಿ ಐಸ್ ಕ್ರೀಮ್ ಜೊತೆ ಈ ರೀತಿ ಜೆಲ್ಲಿನೂ ಒಂದು ಆ್ಯಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇಷ್ಟಪಡ್ತಾರೆ ಮಕ್ಕಳು. ಇನ್ನೊಂದ್ಸತಿ ಮಾಡ್ಕೊಡಿ ಅಂತಲೂ ಕೇಳ್ತಾರೆ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.